ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪೂಜಾ ಕಿಶನ್ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗ್ತದೆ. ಆದರೂ ಕೂಡ ಇಲ್ಲಿ ಕಿಶನ್ ಮತ್ತು ಪೂಜಾ ನಿಶ್ಚಿತಾರ್ಥ ನಡೆಯುತ್ತೆ. ಹಾಗಾದರೆ ಯಾವ ರೀತಿಯ ಟ್ವಿಸ್ಟ್ ಸಿಗುತ್ತೆ, ಜೊತೆಗೆ ಎಂಗೇಜ್ಮೆಂಟ್ನಲ್ಲಿ ಆದೀಶ್ವರ್ ತಗೊಳ್ತಿರೋ ಸ್ಟೆಪ್ ಏನು, ಎಂಗೇಜ್ಮೆಂಟ್ನಿಂದ ಹೊರ ನಡೆದ ಆದೀಶ್ವರ್ ಹಾಗಾದರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಪೂಜಾ ಮತ್ತು ತಂದೆ ಇಬ್ಬರು ಕೂಡ ಆದಿಕ ಮತ್ತು ಮನೆಗೆ ಬಂದಿದ್ದಾರೆ. ಬಿಕಾಸ್ ಅಲ್ಲಿ ಕನಿಕಾ ಇದೇ ರೀತಿ ಆಗಬೇಕು, ನಮಗೆ ಇದೇ ರೀತಿ 5 ಸ್ಟಾರ್ ಹೋಟೆಲ್ನಿಂದಾನೇ ಫುಡ್ ಬರಬೇಕು, ದೊಡ್ಡ ಹಾಲ್ ಬುಕ್ ಆಗಬೇಕು, ಜೊತೆಗೆ 4-5 ಲಕ್ಷದಲ್ಲಿ ಒಂದು ಡೆಕೋರೇಷನ್ನ ಮಾಡಬೇಕು ಅಂತ ಹೇಳಿ ತುಂಬ ಗ್ರ್ಯಾಂಡಾಗಿ ಕೇಳ್ತಿದ್ದಾರೆ. ಇದರಿಂದಾಗಿ ಇಲ್ಲಿ ಭಾಗ್ಯ ಏನು ಮಾಡಬೇಕು ಅಂತ ಭಾಗ್ಯಗೆ ಗೊತ್ತಾಗದೇ ಇರಬೇಕಿದ್ರೆ ಸುನಂದ್ ಅವರು ಕನಿಕಾಗೆ ಮಾತು ಕೊಟ್ಟು ಕಳ್ಸಿರ್ತಾರೆ. ಖಂಡಿತ ಬೀಗರು ಹೇಳ್ದಾಗೆ ಆಗತ್ತೆ, ಅವ್ರಿಗೆ ಹೇಗೆ ಬೇಕು ಹಾಗೆ ಎಂಗೇಜ್ಮೆಂಟ್ ಮಾಡಿಕೊಡ್ತೀವಿ ಅಂತ. ಈ ಕಡೆ ಭಾಗ್ಯ ಬಡಿಯ ಅಷ್ಟು ದುಡ್ಡಿಲ್ಲ, ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ತಂಗಿ ಮದುವೆನ ಮಾಡ್ತೀನಿ ಅಂತ ಒಪ್ಕೊಂಡಿರ್ತಕ್ಕಂಥ ಭಾಗ್ಯ ಕಷ್ಟನೋ ಇಷ್ಟನೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಆದರೆ ಇಲ್ಲಿ ಭಾಗ್ಯ ತಂದೆ ತನ್ನ ಮಗಳಿಗೆ ಕಷ್ಟ ಕೊಡೋದು, ನಂತರ ತನ್ನ ಮಗಳನ್ನ ಕಷ್ಟಕ್ಕೆ ದೂಡೋದು ಇಷ್ಟ ಆಗೋದಿಲ್ಲ. ಅದೇ ಕಾರಣಕ್ಕೆ ಪೂಜಾಗೆ ಅರ್ಥ ಮಾಡಿಸಿ ಪೂಜಾನ ಕರ್ಕೊಂಡು ಕಾಮತ್ ಅವರ ಮನೆಗೆ ಹೋಗಿದ್ದಾರೆ. ಕಾಮತ್ ಅವರ ಮನೆಗೆ ಹೋಗ್ತಿದ್ದಾಗೆ ಆಲ್ರೆಡಿ ಅಲ್ಲಿ ಕನಿಕಾ ಆದೀಶ್ವರ್ ಕೂಡ ಇರ್ತಾರೆ. ಇಲ್ಲಿ ನಮಗೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ, ಈ ಒಂದು ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿಬಿಡಿ, ನಮಗೂ ನಿಮಗೂ ಸಂಬಂಧ ಆಗಿ ಬರುವುದಿಲ್ಲ, ಈ ಒಂದು ಸಂಬಂಧನ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೇದು ಅನ್ನೋ ಮಾತುಗಳು ಬರುತ್ತೆ. ಇದರಿಂದಾಗಿ ನಿಜವಾಗ್ಲೂ ಕನಿಕಾಗೆ ತಾನು ಅಂದ್ಕೊಂಡಾಗೆ ಆಯಿತು ಅನ್ನೋ ಖುಷಿ. ಆದರೆ ಆದೀಶ್ವರ್ ಮತ್ತು ಕಾಮತ್ ಹಾಗೆ ಕಿಶನ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ರೆ, ಇಲ್ಲ ದಯವಿಟ್ಟು ನಾವು ಆ ಮೊದಲೇ ಮುಂದುವರಿಬಾರ್ದಿತ್ತು, ಆದರೆ ಮುಂದುವರೆದು ತಪ್ಪು ಮಾಡಿಬಿಟ್ವಿ, ನಿಮ್ಮ ಅಂತಸ್ತಿಗೂ ನಮ್ಮ ಅಂತಸ್ತಿಗೂ ಮ್ಯಾಚ್ ಆಗೋದಿಲ್ಲ, ಅದನ್ನು ಸರಿದು ಸಾಮರ್ಥ್ಯ ಕೂಡ ನಮಗಿಲ್ಲ, ನಿಜವಾಗ್ಲೂ ನಿಮಗೆ ಬೇಕಾದಾಗ ಎಂಗೇಜ್ಮೆಂಟ್ ಮಾಡಿಕೊಡೋಕ್ಕೂ ನಮ್ಮಿಂದ ಆಗೋದಿಲ್ಲ, ಅಂಥದ್ರಲ್ಲಿ ಇವೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಪೂಜಾ ತಂದೆ ಹೇಳ್ತಿದ್ದಾರೆ. ಯಾರು ಹೇಳಿದ್ದು ಆ ರೀತಿ ಎಲ್ಲ, ನಮಗೆ ಸಿಂಪಲ್ ಆದರೆ ಸಾಕು, ಹಾಗೆ ಹೇಗೆ ಅಂತ ಕಾಮತ್ ಹೇಳ್ತಾರೆ. ಇಲ್ಲ, ನಿಮ್ಮ ಅಂತಸ್ತಿಗೆ ತಕ್ಕಾಗೆ ನಾವು ಮಾಡಬೇಕಾಗತ್ತೆ. ಇಲ್ಲಿ ಪೂಜಾ ಕೂಡ ಹೌದು, ನನ್ನ ಅಕ್ಕ ಮಾಡಬಹುದು ನನಗೋಸ್ಕರ ಎಲ್ಲ ಕಷ್ಟಪಟ್ಟು, ಆದರೆ ನಾನೇನು ಮದುವೆ ಆಗಿ ಇಲ್ಲಿಗೆ ಬಂದುಬಿಟ್ಟು ಆರಾಮಾಗಿದ್ಬಿಡ್ತೀನಿ. ಆದರೆ ನನ್ನ ಅಕ್ಕ ನಂತರ ಅಲ್ಲಿ ತುಂಬ ಕಷ್ಟಪಡ್ತಾಳೆ, ಅದು ಯಾವುದನ್ನು ಕೂಡ ನನ್ನಿಂದ ನೋಡೋಕ್ಕಾಗೋದಿಲ್ಲ. ನನ್ನ ಅಕ್ಕ ಸಾಕಷ್ಟು ಕಷ್ಟಪಟ್ಟಿದ್ದಾಳೆ, ಅಂಥದ್ರಲ್ಲಿ ಮತ್ತೆ ನನ್ನಿಂದ ಕಷ್ಟ ಕೊಡೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಪೂಜಾ ಹೇಳ್ತಾರೆ. ಇತ್ತ ಕಡೆ ಕಾಮತ್ ಅವರು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರ ಅಂತ ನಿಮ್ಮ ಮಗಳೇ ಬಂದು ಹೇಳಿದ್ರಲ್ವ, ನಮಗೆ ಆ ರೀತಿ ಇರಬೇಕು, ಎಂಗೇಜ್ಮೆಂಟ್ ಗ್ರ್ಯಾಂಡ್ ಆಗಿರಬೇಕು, 5 ಸ್ಟಾರ್ ಹೋಟೆಲಿಂದನೇ ಫುಡ್ ಪ್ರಿಪೇರ್ ಆಗಬೇಕು, ಆ ರೀತಿ ಎಲ್ಲ ಹೇಳಿದರು. ಖಂಡಿತ ಅದು ಯಾವುದನ್ನು ಕೂಡ ನಮ್ಮಿಂದ ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ಪೂಜಾ ತಂದೆ ಮಾತಾಡಿದಾಗ ನಿಜವಾಗ್ಲೂ ಇಲ್ಲಿ ಕಾಮತ್ ಅವ್ರಿಗೆ ಶಾಕ್ ಆಗುತ್ತೆ, ಆದೀಶ್ವರ್ಗೂ ಶಾಕ್ ಆಗುತ್ತೆ. ದಯವಿಟ್ಟು ಈ ಎಂಗೇಜ್ಮೆಂಟ್ ನಾನು ಈಗಲೇ ನಿಲ್ಲಿಸ್ಬಿಡಿ ಅಂತ ಹೇಳಿ ಅವರು ಹೊರಟುಬಿಡ್ತಾರೆ. ನಂತರ ಇಲ್ಲಿ ಕಾಮತ್ ಅವರು ಕನಿಕಾ ಮತ್ತು ಆದೀಶ್ವರ್ ಮೇಲೆ ಕೆಂಡ ಕಾಡ್ತಾರೆ. ನೀವಿಬ್ಬರು ಈ ಕಾರಣಕ್ಕಾಲು ಹೋಗಿ ಬಂದಿದ್ದು, ನಾನು ಯಾಕೆ ನಿಮ್ಮನ್ನು ಕಳಿಸಿದ್ದು, ಆದರೆ ಏನು ಮಾಡಿ ಬಂದಿದ್ರ ನೀವು, ನಿಮ್ಮಿಬ್ಬರ ಹತ್ರ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಪೂಜಾ ತಂದೆ ಹತ್ರ ಹೋಗ್ತಾರೆ. ನಂತರ ಇಲ್ಲಿ ಆದೀಶ್ವರ್ ಕೂಡ ಕನಿಕಾ, ನೀನು ಇಷ್ಟು ಚೀಪ್ಗೆ ಹಿಡಿದು ಈ ಮದುವೆನ ನಿಲ್ಸಕ್ಕೆ ಹೋಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ನೀನು ಮಾಡಿದ್ದು ಖಂಡಿತ ಕೂಡ ಸರಿ ಇಲ್ಲ ಅಂತ ಹೇಳಿ ಆದೀಶ್ವರ ಕನಿಕಾ ಮೇಲೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ಕಾಮತ್ ಅವರು ಪೂಜಾ ತಂದೆ ಹತ್ರ ಹೋಗಿ, ದಯವಿಟ್ಟು ನಿಂತ್ಕೊಳ್ಳಿ, ನನಗೆ ಇದು ಯಾವುದೂ ಕೂಡ ಗೊತ್ತಿರಲಿಲ್ಲ, ನನ್ನ ಮಗಳು ಇದನ್ನು ಮಾಡಿ ಬಂದಿದ್ದಾಳೆ, ದಯವಿಟ್ಟು ಕ್ಷಮಿಸ್ಬಿಡಿ, ನಿಜವಾಗ್ಲೂ ನಮಗೆ ಅಂತ ಯಾವುದೇ ರೀತಿ ಗ್ರ್ಯಾಂಡಾಗಿ ಬೇಕಾಗಿಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆ ಮನಸ್ಸಿರ್ತಕ್ಕಂಥ ಹೆಣ್ಮಗಳು, ಇಂಥ ಪೂಜಾ ಅಂತ ಹೆಣ್ಮಗಳು ನಮ್ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋ ಆಸೆ ಬಿಟ್ಟರೆ ನಮಗೆ ಆ ರೀತಿ ಗ್ರ್ಯಾಂಡಾಗಿ ಬೇಕು, ಈ ರೀತಿ ಬೇಕು ಅನ್ನೋ ಯಾವುದೇ ರೀತಿ ಉದ್ದೇಶ ಇಲ್ಲ. ನಮಗೆ ನಿಮ್ಮನೆಯಲ್ಲಿ ಸಿಂಪಲ್ ಆಗಿ ಶಾಸ್ತ್ರಬದ್ಧವಾಗಿ ಎಂಗೇಜ್ಮೆಂಟ್ ಮಾಡಿಕೊಟ್ರೆ ಅಷ್ಟೇ ಸಾಕು, ಅದಕ್ಕಿಂತ ಬೇರೆ ಏನನ್ನ ಕೂಡ ನಾವು ನಿರೀಕ್ಷೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಪೂಜಾ ತಂದೆಗೆ ಖುಷಿ ಆಗುತ್ತೆ. ಫೈನಲಿ ಇಲ್ಲಿ ಭಾಗ್ಯ ಹಾಲ್ನ ಬುಕ್ ಮಾಡಲಿಕ್ಕೆ ಹಾಲ್ ಅವ್ರ ಜೊತೆ ಮಾತಾಡ್ತಿದ್ದಾರೆ. ತುಂಬಾ ದುಡ್ಡೇ ಹೇಳ್ತಿದ್ದಾರೆ, ಕಡಿಮೆ ಮಾಡ್ಕೊಳ್ಳಿ ಅಂದರು ಅಷ್ಟೇ ಅಂತ ಹೇಳಿ ಫಿಕ್ಸ್ ರೇಟನ್ನು ಹೇಳ್ತಿದ್ದಾರೆ. ಇತ್ತ ಕಡೆ ಕುಸುಮವ್ರು ಬರ್ತಿದ್ದಾಗೆ, ಏನಾಯಿತು ಹಾಲ್ ಬುಕ್ ಮಾಡಿದ್ಯಾ ಅಂದಾಗ, ಬುಕ್ ಮಾಡೋಕ್ಕೆ ಕಾಲ್ ಮಾಡಿದ್ದೆ ಅಂತ ತುಂಬ ದುಡ್ಡು ಹೇಳ್ತಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ, ಸರಿ ಆಯಿತು ಒಡವೆ ತಂದಿದ್ವಲ್ವ ಅದನ್ನು ಅಡ್ಬಿಟ್ಬಿಡೋಣ, ಆನಂತರ ಮದುವೆಗೆ ಏನೋ ಮಾಡ್ಕೊಂಡ್ರೆ ಆಯಿತು, ಈಗ ಮೊದಲು ನಿಶ್ಚಿತಾರ್ಥದ ಬಗ್ಗೆ ಯೋಚನೆ ಮಾಡೋಣ ಅಂತ ಕುಸುಮವ್ರು ಹೇಳ್ತಾರೆ. ಅಯ್ಯೋ ಅತ್ತೆ, ಒಡವೆನ ಅಡ ಇಡೋದಾ ಅಂತ ಹೇಳಿ ಭಾಗ್ಯ ಕೇಳಿದಾಗ, ನಂಗೆ ಅರ್ಥ ಆಗುತ್ತೆ ಮಗಳ, ನಿನ್ನ ಮನಸ್ಥಿತಿ ಏನು ಅನ್ನೋದು, ಆದರೆ ನಮ್ಗೆ ಏನೂ ಮಾಡೋಕ್ಕಾಗೋದಿಲ್ಲ, ಈಗ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಒಡವೆ ಅಡ ಇಟ್ಟೆ ನಾವು ಎಲ್ಲ ಕೆಲಸ ಮಾಡಬೇಕಾಗತ್ತೆ ಅಂದಾಗ, ಸರಿ ಆಯಿತು ಅಂತ ಒಪ್ಕೊಂಡು ಇಲ್ಲಿ ಭಾಗ್ಯ ಕೂಡ ಕುಸುಮವ್ರ ಜೊತೆ ಒಡವೆ ಅಡ ಇಡೋಣ ಅಂತ ಹೇಳಿ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಪೂಜಾ ತಂದೆ ಬರ್ತಾರೆ. ಎಲ್ಗೆ ಹೋಗ್ತಿದ್ರಾ ಬೇಗ್ರೆ, ಎಲ್ಗೆ ಹೋಗ್ತಿದ್ಯಾ ಮಗಳೇ ಅಂತ ಹೇಳಿ ತಂದೆ ಕೇಳ್ತಿದ್ರೆ, ಅದು ಒಡವೆನ ಅಡ ಇಟ್ಟು ದುಡ್ಡನ್ನು ಹೊಂದಿಸೋಣ ಅಂತ ಹೋಗ್ತಿದ್ವಿ ಅಂದಾಗ, ಅದರ ಅವಶ್ಯಕತೆ ಏನೂ ಇಲ್ಲ ಅಂತ
ಹೇಳ್ತಾರೆ, ಏನು ಮಾತಾಡ್ತಿದ್ರ ನೀವು ಅಂದಾಗ, ಹೌದು ಅಕ್ಕ, ಅಪ್ಪ ಅಕ್ಕ ಕಿಶುನ್ ಮನೆಗೆ ಕರ್ಕೊಂಡು ಹೋಗಿದ್ರು. ಕಿಶುನ್ ಮನೇಲಿ ಅವ್ರ ಅಪ್ಪನ ಜೊತೆ ಮಾತಾಡ್ಕೊಂಡು ಬಂದರು. ಅವ್ರಿಗೆ ಏನೂ ಕೂಡ ಬೇಡ, ಸಿಂಪಲ್ ಆಗಿ ಆಗಲಿ ಅಂತ ಹೇಳಿದ್ರು. ಅಂದಾಗ ಕನಿಕಾ ಅಷ್ಟೆಲ್ಲ ಮಾಡಬೇಕು ಅಂದ್ಲಲ್ಲ ಅಂದಾಗ ಕನಿಕಾ ಏನೋ ಹೇಳಿದ್ಲು. ಆದರೆ ಅವ್ರ ತಂದೆ ಮಾತ್ರ ಮನೆಯಲ್ಲಿ ಸಿಂಪಲ್ ಆಗಿ ಶಾಸ್ತ್ರಬದ್ಧವಾಗಿ ಮಾಡಿಕೊಡ್ರೆ ಅಷ್ಟೇ ಸಾಕು, ನಮಗೆ ಯಾವುದೇ ರೀತಿಯ ಒಂದು ಆಡಂಬರ ಏನೂ ಕೂಡ ಬೇಡ ಅಂತ ಹೇಳಿದ್ರು ಅಂತ ಹೇಳಿ ಇಲ್ಲಿ ಅಪ್ಪ ಮಗಳು ಪೂಜಾ ಮತ್ತು ಪೂಜಾ ತಂದೆ ಇಬ್ಬರು ಕೂಡ ಹೇಳಿದಾಗ, ಆದರೂ ಅಪ್ಪ ನೀವು ಯಾಕೆ ಅಲ್ಲಿಗೆ ಹೋಗಬೇಕಾಗಿತ್ತು ಅಂತ ಹೇಳಿ ಭಾಗ್ಯ ಕೇಳ್ತಾರೆ. ಈ ಕಡೆ ಏನು ಮಗಳ, ಏನು ಮಾತಾಡ್ತಿದ್ಯಾ, ನಿನ್ನನ್ನು ಕಷ್ಟಕ್ಕೆ ದುಡಿ, ನನ್ನ ಮಗಳು ಇನ್ನೊಬ್ಳು ಖುಷಿಯಾಗಿರಬೇಕು ಅಂತ ನಿನ್ನನ್ನು ಕಷ್ಟಕ್ಕೆ ದುಡೋಕ್ಕಾಗತ್ತಾ? ಖಂಡಿತ ಅದು ಸಾಧ್ಯ ಇಲ್ಲ ಮಗಳ. ಈ ಮಗಳೇನೋ ಖುಷಿಯಾಗಿ ಹೋಗ್ಬಿಡ್ತಾಳೆ, ಆದರೆ ಇದೇ ಸಾಲನ ತೀರಿಸ್ಕೊಂಡು ಇಡೀ ಬದುಕು ನೀನು ಎಷ್ಟು ಕಷ್ಟಪಡ್ತೀಯ ಅನ್ನೋದು ನನಗೆ ಗೊತ್ತದ. ಖಂಡಿತ ಅದನ್ನೆಲ್ಲ ನನ್ನಿಂದ ನೋಡೋಕ್ಕಾಗೋದಿಲ್ಲ ಅಂತ ಹೇಳಿ ಪೂಜಾ ತಂದೆ ಹೇಳ್ತಾರೆ. ಈ ಕಡೆ ಪೂಜಾ ಕೂಡ ಅದನ್ನೇ, ಹೌದು ಅಕ್ಕ, ನನಗೂ ಕೂಡ ನೀನು ಕಷ್ಟಪಡುವುದನ್ನು ನೋಡೋಕ್ಕಾಗೋದಿಲ್ಲ. ಆ ಮನೇಲಿ ನಾನು ಖುಷಿಯಾಗಿದ್ದು ಇಲ್ಲಿ ನಿನ್ನನ್ನು ಕಷ್ಟಕ್ಕೆ ದುಡೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದಾಗ ಈ ಕಡೆ ಕುಸುಮ ಕೂಡ ಸರಿಯಾಗಿ ಒಳ್ಳೆ ಕೆಲಸನೇ ಮಾಡಿದ್ರಿ ಬಿಗ್ರೆ, ನೀವು ಅಲ್ಲಿ ಹೋಗಿ ಮಾತಾಡ್ಕೊಂಡು ಬಂದಿದ್ದು ಒಳ್ಳೇದೇ ಆಯಿತು ಅಂತ ಕುಸುಮ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಕಿಶುನ್ ಮತ್ತು ಪೂಜಾ ಇಬ್ಬರು ಕೂಡ ಕಾಲಲ್ಲಿ ಮಾತಾಡ್ತಿದ್ದಾರೆ. ಈ ಕಡೆ ಕಿಶುನ ಏನೇ ಪ್ರಾಬ್ಲಮ್ ಆದರೂ ನಾವಿದ್ದೀವಿ, ಅಪ್ಪನ ಹತ್ರ ಹೇಳು, ಎಲ್ಲ ಕೂಡ ಸರಿಪಡಿಸ್ತಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾರೆ. ನಾಳೆ ಬೇಗ ಎಂಗೇಜ್ಮೆಂಟ್ ಇದೆ, ರೆಡಿ ಆಗಬೇಕು, ಜೊತೆಗೆ ನೆನ್ನೆ ಬಂದಿದ್ದೆ ಅಲ್ವಾ, ಅಲ್ಲಿಗೆ ಕರ್ಕೊಂಡು ಬಂದ್ಬಿಡು ಎಲ್ಲರನ್ನ ಕೂಡ, ಆಯಿತಾ ಅಂತ ಹೇಳಿ ಇಲ್ಲಿ ಪೂಜಾ ಕೂಡ ಹೇಳ್ತಾಳೆ. ನಂತರ ಇಲ್ಲಿ ಕಿಶುನ್ ಸರಿ ಆಯಿತು, ಐ ಲವ್ ಯು ಅಂತ ಹೇಳ್ತಿದ್ರೆ ಇಲ್ಲಿ ನಾಚಿ ನೀರಾಗಿ ಬಿಡ್ತಾಳೆ ಪೂಜಾ. ಐ ಲವ್ ಯು ಹೇಳುವುದಿಲ್ವಾ ಅಂದಾಗ, ಸರಿ ಆಯಿತು, ನಿದ್ರೆ ಬರ್ತದೆ, ನಾಳೆ ಬೇಗ ಹೋಗಬೇಕು, ನಿಶ್ಚಿತಾರ್ಥಕ್ಕೆ ಅಲ್ಲಿಗೆ ಬಂದ್ಬಿಡುವ ಅಂತ ಹೇಳಿ ನಾಚ್ಕೊಂಡು ಕಾಲ್ ಕಟ್ ಮಾಡೇ ಬಿಡ್ತಾಳೆ. ತದನಂತರ ಇಲ್ಲಿ ಎಲ್ಲರೂ ಕೂಡ ನಿಶ್ಚಿತಾರ್ಥಕ್ಕೆ ಪೂಜಾ ಮನೆಗೆ ಹೋಗಿದ್ದಾರೆ. ಎಲ್ಲರೂ ಕೂಡ ತುಂಬ ಮುದ್ದಾಗಿ ರೆಡಿಯಾಗಿದ್ದಾರೆ. ಪೂಜಾ ಅಂತೂ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಫೈನಲಿ ಇಲ್ಲಿ ಭಾಗ್ಯ ಜನರೆಲ್ಲನೂ ಕೂಡ ಕರೆದಿದ್ದಾರೆ. ಮನೆಯಲ್ಲಿ ತುಂಬ ಚಂದವಾಗಿ ಎಲ್ಲವನ್ನ ಕೂಡ ತುಂಬ ಸಿಂಪಲ್ ಆಗಿ ರೆಡಿ ಮಾಡ್ತಿದ್ದಾರೆ. ಈ ಕಡೆ ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಜುಗುಮಗಿಸ್ತಾ ಇದ್ರೆ. ಮಕ್ಳಿಗಂತೂ ಭಾಗ್ಯ ಯಾವುದೇ ರೀತಿ ಕಲೆ ಮಾಡ್ಕೋಬಾರ್ದು, ಹೊಸ ಬಟ್ಟೆ ಹಾಕ್ಕೊಂಡಿದ್ರ ಅಂತ ತಾಕೀತ್ ಮಾಡ್ತಾ ಇದ್ರೆ. ಆ ಕಡೆ ಆಲ್ರೆಡಿ ಧರ್ಮ ಅಂಕಲ್ ಕಲೆ ಮಾಡ್ಕೊಂಡು ಬಂದೇ ಬಿಡ್ತಾರೆ. ಏನಿದು ಭಾಗ್ಯ, ಪಾಪಚ್ಚು ಮಕ್ಳಿಗೆ ಹೇಳ್ತಿದ್ಯಾ, ನಿಮ್ಮ ಮಾವ ನೋಡು ಕಾಫಿ ಕುಡ್ಕೊಂಡು ಬಟ್ಟೆ ಮೇಲೆ ಕಲೆ ಮಾಡ್ಕೊಂಡೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾವ ಅಂದರೆ ಅದು ಎಷ್ಟು ಪ್ರೀತಿನೋ, ಎಷ್ಟು ಬಾರಿ ಹೇಳಿದ್ದೇನೆ ಬಟ್ಟೆ ಹಾಕೊಂಡ್ಮೇಲೆ ಯಾವುದೇ ರೀತಿ ಕಾಫಿ ಕೊಡಬೇಡ ಅಂತ. ನೀನೆಲ್ಲಿ ನನ್ನ ಮಾತನ್ನು ಕೇಳ್ತೀರಾ? ನಿಮಗೂ ಕೂಡ ಗೊತ್ತಾಗೋದಿಲ್ವೇನ್ರಿ ಈ ರೀತಿ ಕಾಫಿ ಕುಡಿಬಾರ್ದು, ಕಲೆ ಆಗುತ್ತೆ ಅಂತ. ಈ ರೀತಿ ಬಟ್ಟೆಯಲ್ಲಿ ಇರ್ತಾರೆ, ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ರೆ. ಖಂಡಿತ ಅಮ್ಮ ಮಾರಾಯ್ತೀಯ, ಅಷ್ಟೊಂದು ಯಾಕೆ ಬೈತೀಯ, ಹೋಗಿ ರೆಡಿ ಮಾಡ್ಕೊಂಡು ಬರ್ತೀನಿ ಬೇರೆ ಬಟ್ಟೆ ಹಾಕೊಂಡು ಅಂತ ಹೇಳ್ತಾರೆ. ಈ ಕಡೆ ಸುನಂದವ್ರು ಬಂದಿದ್ದೆ, ಪೂಜಾ ರೆಡಿ ಆದ್ಲ ಅಂತಿದ್ರೆ. ಆಲ್ರೆಡಿ ಪೂಜಾ ರೆಡಿ ಆಗಿದ್ದಾಯ್ತು, ನಿಮ್ಮ ಮಗಳು ತುಂಬ ಮುದ್ದಾಗಿ ಕಾಣಿಸಿದ್ದಾಳೆ ಅಂತ ಸುಂದ್ರಿ ಅವ್ರು ಕೂಡ ಹೇಳ್ತಾರೆ. ನಂತರ ಪುರೋಹಿತರು ಬರ್ತಾರೆ, ಎಲ್ಲ ರೀತಿ ಶಾಸ್ತ್ರಕ್ಕೆ ಸಿದ್ಧತೆ ಮಾಡ್ಕೊತಿದ್ದಾರೆ. ಫೈನಲಿ ಕನಿಕಾ, ಆದೀಶ್ವರ ಹಾಗೆ ಅವ್ರ ತಂದೆ ಕಿಶುನ್ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಫೈನಲಿ ಹುಡುಗನ ಕಡೆಯವರೆಲ್ಲ ಬಂದಿದ್ದಾಯಿತು, ಇನ್ನೇನು ಹಸೆ ಮನೆ ಮೇಲೆ ಹೆಣ್ಣನ್ನು ಕರ್ಕೊಂಡು ಬಂದು ಕೂರಿಸಿ ಅಂತ ಪುರೋಹಿತರು ಹೇಳ್ತಿದ್ರೆ. ಅತ್ತೆ ಕಡೆ ಕುಸುಮ ಮತ್ತು ಪೂಜಾ ಕುಸುಮ ಮತ್ತು ಭಾಗ್ಯ ಇಬ್ಬರು ಕೂಡ ಹೋಗಿದ್ದೆ ಪೂಜಾನ ಕರ್ಕೊಂಡು ಬರ್ತಿದ್ದಾರೆ. ಪೂಜಾನ ನೋಡಿ ಕಿಶುನ್ ಕಳೆದು ಹೋಗ್ತಾ ಇದ್ದಾರೆ. ಫೈನಲಿ ಪೂಜಾ ಬಂದು ಹಸೆ ಮನೆ ಹೇರಿ ಕೂತ್ಕೊತಿದ್ದಾಗ ಇಲ್ಲಿ ಆದೀಶ್ವರ ಅಪ್ಪನ ಹತ್ರ ಬಂದಿದ್ದೆ. ಅಪ್ಪ ದಯವಿಟ್ಟು ಅಪ್ಪ ಈ ಮದುವೆ ಬೇಡ, ಖಂಡಿತ ಆಗಿ ಬರೋದಿಲ್ಲ ನಮಗೆ, ಈ ಮದುವೆನ ನಿಲ್ಲಿಸ್ಬಿಡಿ ಅಂತ ಅಲ್ಲೂ ಕೂಡ ಕಿವಿಯಲ್ಲಿ ಹೋಗಿ ಹೇಳ್ತಿದ್ರೆ. ಯಾಕೆ ನಿಲ್ಲಿಸ್ಬೇಕು ಅನ್ನೋ ಕಾರಣನ ತಂದಿಡುವ, ಆಗ ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳಿ ಆದೀಶ್ವರ್ ತಂದೆ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಮದುವೆ ಮನೆ ನಿಶ್ಚಿತಾರ್ಥದ ಮನೆಯಿಂದಾರೆ ಹೊರಟಿದ್ದಾರೆ ಆದೀಶ್ವರ್. ಭಾಗ್ಯಾಗಿ ಏನಾಗ್ತಿರ್ಬೋದು, ಭಯ ಶುರುವಾಗ್ತದೆ. ಹಾಗಿದ್ರೆ ಫೈನಲಿ ಆದೀಶ್ವರ್ ಹೋಗಿದ್ದು ಎಲ್ಲಿ ಇರ್ಬೋದು? ಖಂಡಿತ ಸಾಧ್ಯತೆ ತಾಂಡವ್ ಹತ್ರ ಹೋಗಿರ್ಬೋದು, ತಾಂಡವ್ರ ಕರ್ಕೊಂಡು ಬರ್ಬೋದು. ತಾಂಡವ್ ಕೂಡ ಭಾಗ್ಯ ಬಗ್ಗೆ ಇಲ್ದಿರೋದನ್ನೇ ಹೇಳಿ ನಿಶ್ಚಿತಾರ್ಥ ನಿಲ್ಲಿಸೋಕೆ ಟ್ರೈ ಮಾಡ್ಬೋದು. ಆದರೆ ಅಲ್ಲಿ ಭಾಗ್ಯ ಏನು ಅನ್ನೋ ಸತ್ಯ ರಿವೀಲ್ ಆಗಿದೆ. ಆದೀಶ್ವರ್ ನಿಜವಾಗ್ಲೂ ಭಾಗ್ಯಗೆ ಫಿದಾ ಆದರೂ ಆಗ್ಬಹುದು. ಹಾಗಾದ್ರೆ ಏನಾಗುತ್ತೆ ಮುಂದೆ, ಯಾವ ರೀತಿಯ ಕತೆ ಟ್ವಿಸ್ಟ್ ತಗೊಳುತ್ತೆ, ನಿಶ್ಚಿತಾರ್ಥ ನಡೆಯುತ್ತಾ ಇಲ್ವಾ, ಆದೀಶ್ವರ್ ನಿಲ್ಲಿಸ್ತಾರೆ ಅಥವಾ ಸೋತ್ ಹೋಗ್ತಾರೆ, ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ.